ಶಾ ಬಿಜೆಪಿಯ ನಾಯಕರಿಗೆ ಸಿಬಿಐ ಅನ್ನೋದು ಮನೆ ಒಳಗಿನ ಸರಕು ಅಂತ ಕಾಣಿಸ್ತದೆ. ಅವರಿಂದ ಯಾವ ರೀತಿ ಬೇಕೋ ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡಂಗೆ ಸಿಬಿಐ ಅವ್ರನ್ನ ಉಪಯೋಗಿಸ್ಕೊಳ್ಳುವಂತ ಪ್ರವೃತ್ತಿ ಎದ್ದು ಕಾಣ್ತಾ ಇದೆ. ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟೇನೆ, ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿ.ಟಿ. ರವಿ ಆಡಿದಂತ ಮಾತು, ಸಿ.ಟಿ. ರವಿ ನಡ್ಕೊಂಡಂತ ರೀತಿ, ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ, ಆ ಸಂಸ್ಕೃತಿ ಎಲ್ಲೋಯ್ತು? RSS ಅವರು ಹೇಳ್ಕೊಟ್ಟಿರೋಂಥ ಸಂಸ್ಕೃತಿ ಇದೆನಾ? ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು. ಮಾಧ್ಯಮದ ಸ್ನೇಹಿತರು, ಯಾವ್ಯಾವ ನಾಯಕರುಗಳು, ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು, ಸೀರೀಸ್ ಆಫ್ ನಾಯಕರುಗಳು, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ನೀವೇ ಹುಡುಕಿ. ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ, ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರ್ತಕ್ಕಂಥ ಒಂದು ನಡವಳಿಕೆ ರೀತಿಯನ್ನು ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ, ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ, ಅವ್ರ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ. ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ RSS ತರಬೇತಿ ಕೇಂದ್ರ ಏನಿದೆ, ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು, ಈಗಲಾದ್ರೂ ಅವರಿಗೆ ಕಡಿವಾಣ ಆಗ್ತದೆ. ಮೌಲ್ಯಗಳು, ನೈತಿಕ ಪ್ರಶ್ನೆ ನಿಮ್ಮೇಲೂ ಮುಂದಿನ ದಿನಗಳಲ್ಲಿ ಬರುತ್ತೆ. ಬೇರೆ ಏನೇನು ವಿಚಾರ ಹೇಳಿ? ಆಗಿದ್ದ ಘಟನೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೊಲೆ ಬೆದರಿಕೆ ಆಗಿದ್ದಾರೆ, ನಮ್ಗೇನ ಆದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಇಬ್ಬರೇ ಕಾರಣ ಅಂತ ಪದೇ ಪದೇ ಹೇಳ್ತಿದ್ದಾರೆ ಸಿಟಿದಲ್ಲಿ. ಸಿ.ಟಿ. ರವಿ ಅವರು ಬಹಳ ಕೆಲವೆಲ್ಲ ವಿಚಾರಗಳಲ್ಲಿ ಪ್ರಚಲಿತರು. ಅವ್ರ ಜೊತೆ ಒಡನಾಟ ಇರುವಂತವರು ಬಹಳ ಇತಿಹಾಸ ಇರ್ತಕ್ಕಂಥ. ಏನ್ ಮಾಡಕ್ಕಾಯ್ತದೆ? ಪೊಲೀಸರು ಹೇಳಿದ್ದಾರೆ ಸರ್, ಈ ತರ ಹಳೆ ರೂಢಿ ಆಗ್ತದೆ. ಡೆಲ್ಲಿ ಇದೆಯಲ್ರಿ, ಡೆಲ್ಲಿ ಸಪೋರ್ಟ್ ತಗೊಂಡು SPG ಕವರೇಜ್ ಕೊಡೋದಕ್ಕೆ ಹೇಳ್ಬಿಡಿ, ಏನ್ ತಲೆ ಹಾಕಷ್ಟು ಇಲ್ಲ ಅಂತ ಅಂದ್ರೆ ಸ್ಟೇಟ್ ಸೆಕ್ಯೂರಿಟಿನ ಇಲ್ಲೇನೆ ಒಂದು ಹಿಂದೆ ಒಂದು ವ್ಯಾನ್ ಮುಂದೆ ಒಂದು ವ್ಯಾನ್ ಹಾಕೊಂಡು ಓಡಾಡಕ್ಕೆ ಬೇಡ ಅಂತಾರೆ. ಅವ್ರು ಏನಾರ ಆ ಥರ ಇದ್ರೆ ಸ್ಟೇಟ್ ಪೊಲೀಸ್ ಅವ್ರ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಅದಕ್ಕೆ ಇದನ್ನೇ ಕೇಳ್ಬಿಟ್ಟು SPG ಲೈನಪ್ ರಾಷ್ಟ್ರೀಯ ನಾಯಕರು ಅವರು ಕೇಳಿ ಕೊಡ್ತಾರೆ, ಓಡಾಟ ಯಾರು ಬೇಡ ಅಂತಾರೆ, ಯಾರ ಮೇಲೆ ಬೇಕಾದ್ರೆ ಗುಂಡಾಗ್ತಾರೆ. ಸರ್, ಈಗ ಕೆಲ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಕೆಲ ಶಾಸಕರುಗಳು ಅಸಮಾಧಾನ ವ್ಯಕ್ತಪಡಿಸ್ತವ್ರೆ ಸರ್. ಚನ್ನಗಿರಿ ಶಾಸಕ ಶಿವಗಂಗ್ ಅವರು SS ಮಲ್ಲಿಕಾರ್ಜುನ್ ಬದಲಾವಣೆ ಮಾಡಬೇಕು, ಕಮಿಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅಂತ ಬಹಿರಂಗ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಲೆಟರ್ ಬರೆದಿದ್ದಾರೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬೇರೆ ಏನು ವಿಚಾರ ಹೇಳಿ ಆಗ್ಬೋದಾ? ಥ್ಯಾಂಕ್ ಯು. ಸಮಾವೇಶ ಒಂದು ಇತಿಹಾಸ ಇರುವಂತ ಒಂದು ಕಾರ್ಯಕ್ರಮ.
ಗಾಂಧೀಜಿಯವರ ನೆನಪುಗಳನ್ನು, ಗಾಂಧೀಜಿಯವರು ಬೆಳಗಾವಿಯಲ್ಲಿ ನಡೆಸಿದಂಥ ಅಧಿವೇಶನವನ್ನು, ಸ್ವತಂತ್ರ ಹೋರಾಟಕ್ಕಾಗಿ ಅವರು ಕೊಟ್ಟಂತಹ ಕರೆಯನ್ನು ನೆನಪು ಮಾಡಿಕೊಳ್ಬೇಕಾದಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಬೆಳಗಾವಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಸೊ ಎಲ್ಲ ರಾಜ್ಯದಿಂದ, ರಾಷ್ಟ್ರದಿಂದ ಅನೇಕ ನಾಯಕರುಗಳು ಆ ಒಂದು ಅಧಿವೇಶನಕ್ಕೆ ಬರ್ತಾ ಇದ್ದಾರೆ, ಸಭೆಗೆ. ಜೊತೆಗೆ ಸಾರ್ವಜನಿಕರ ಸಭೆಯನ್ನು ಕೂಡ ಪಕ್ಷ ಆಯೋಜನೆ ಮಾಡಿದೆ. ಬೆಳಗಾವಿನಲ್ಲಿ ಗಾಂಧಿ ಸ್ಟ್ಯಾಚ್ಯೂ, ಸುವರ್ಣಸೌಧದ ಎದುರುಗಡೆ ಗಾಂಧಿ ಸ್ಟ್ಯಾಚ್ಯೂ ಪ್ರತಿಮೆಯನ್ನು ಕೂಡ ಅನಾವರಣ ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದ. ಸೊ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇರೋದ್ರಿಂದ ನಮ್ಮ ರಾಷ್ಟ್ರ ಎಲ್ಲ ಮೂಲೆಗಳಿಂದ ರಾಷ್ಟ್ರದ ಎಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಮತ್ಸದಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.